ನಿಮ್ಮನ್ನ ಕರೆದ ದೇವರು ನಂಬಿಗಸ್ತನಾದ ದೇವರು. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಕಳವಳ ಬೇಡ, ಅನುಮಾನಗಳು ಬೇಡ. ಅನೇಕ ಜನರು ನನಗೆ ಹೇಳುವುದುಂಟು, ನನ್ನ ಗಂಡನು ಯಾವಾಗ ರಕ್ಷಣೆ ಹೊಂದುವುದು, ನನ್ನ ಹೆಂಡತಿ ಯಾವಾಗ ರಕ್ಷಣೆ ಹೊಂದುವುದು, ನನ್ನ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ, ದೇವರ ಬಳಿಗೆ ಬರ್ತಾರ, ಈ ಕಾರ್ಯವನ್ನ ಯಾವ ರೀತಿ ನಾನು ಮಾಡಿ ಮುಗಿಸುವುದು ಎಂಬುದಾಗಿ ಅನೇಕ ವಿಷಯದಲ್ಲಿ ಕಳವಳ ಪಡುತ್ತಾರೆ, ಅನುಮಾನ ಪಡುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಇಂದು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕಳವಳ ಬೇಡ, ಅನುಮಾನಗಳು ಬೇಡ. ಯಾಕೆಂದರೆ ನಿಮ್ಮನ್ನ ನಡೆಸುವ ದೇವರು ಮಹೋನ್ನತ ದೇವರು, ಸರ್ವಶಕ್ತನಾದ ದೇವರು, ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಅದ್ಭುತಕರವಾಗಿ, ಅತಿಶಯಕರವಾಗಿ ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ನಾನೆಲ್ಲವನ್ನ ಮಾಡಿ ಮುಗಿಸುತ್ತೇನೆ, ನಿನ್ನ ಅಗತ್ಯತೆಗಳೆಲ್ಲವನ್ನ ಪೂರೈಸುತ್ತೇನೆ. ಪರಲೋಕದ ತಂದೆಯ ದೇವರಿಗೆ ನಿಮ್ಮೆಲ್ಲ ಅಗತ್ಯತೆಗಳು ತಿಳಿದದೆ. ಆದ್ದರಿಂದ ಕಳವಳ ಬೇಡ, ಅನುಮಾನ ಬೇಡ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಕಳವಳ ಬೇಡ, ಅನುಮಾನಗಳು ಬೇಡ. ಯಾಕೆಂದರೆ ನಿಮ್ಮನ್ನ ಕರೆದ ದೇವರು ನಂಬಿಗಸ್ತನಾದ ದೇವರು, ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಕಳವಳ ಬೇಡ, ಅನುಮಾನಗಳು ಬೇಡ. ಅನೇಕ ಜನರು ನನಗೆ ಹೇಳುವುದುಂಟು, ನನ್ನ ಗಂಡನು ಯಾವಾಗ ರಕ್ಷಣೆ ಹೊಂದುವುದು, ನನ್ನ ಹೆಂಡತಿ ಯಾವಾಗ ರಕ್ಷಣೆ ಹೊಂದುವುದು, ನನ್ನ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ, ದೇವರ ಬಳಿಗೆ ಬರ್ತಾರ, ಈ ಕಾರ್ಯವನ್ನ ಯಾವ ರೀತಿ ನಾನು ಮಾಡಿ ಮುಗಿಸುವುದು ಎಂಬುದಾಗಿ ಅನೇಕ ವಿಷಯದಲ್ಲಿ ಕಳವಳ ಪಡುತ್ತಾರೆ, ಅನುಮಾನ ಪಡುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಇಂದು ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕಳವಳ ಬೇಡ, ಅನುಮಾನಗಳು ಬೇಡ. ಯಾಕೆಂದರೆ ನಿಮ್ಮನ್ನ ನಡೆಸುವ ದೇವರು ಮಹೋನ್ನತ ದೇವರು, ಸರ್ವಶಕ್ತನಾದ ದೇವರು, ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಅದ್ಭುತಕರವಾಗಿ, ಅತಿಶಯಕರವಾಗಿ ಮಾಡಿ ಮುಗಿಸಲು ಶಕ್ತನಾಗಿದ್ದಾನೆ. ಕಳವಳ ಬೇಡ, ಅನುಮಾನಗಳು ಬೇಡ. ಬನ್ನಿ ಪ್ರಿಯರೇ, ಈ ವಾಕ್ಯವನ್ನ ಧ್ಯಾನ ಮಾಡಿ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಇಷ್ಟು ದಿನಗಳು ತಡೆಯಾಗಿದ್ದಂಥ ಎಲ್ಲ ತಡೆಗಳನ್ನ ದೇವರು ತೆಗೆದು ಹಾಕಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡುತ್ತಾನೆ. ನೋಡ್ರಿ ಪ್ರಿಯರೇ, ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 38ನೇ ವಚನದಲ್ಲಿ, ಆತನು ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ ಎಂಬುದಾಗಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಶಿಷ್ಯರಿಗೆ ಕಳವಳ, ಅನುಮಾನ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯಗಳಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮ ಹೃದಯದಲ್ಲಿ ಕಳವಳ ಇದೆಯೋ, ಅನುಮಾನಗಳಿದೆಯೋ? ಅನೇಕ ವಿಷಯಗಳನ್ನ ನೀವು ನೆನೆಸಿಕೊಂಡು ಯಾವಾಗ ಈ ಕಾರ್ಯ ಆಗ್ತದೆ, ಯಾವಾಗ ಈ ಕಾರ್ಯವನ್ನ ನಾನು ಮಾಡಿ ಮುಗಿಸುವುದು ಎಂಬುದಾಗಿ ಕಳವಳ ಪಡುತ್ತಿದ್ದೀರೋ, ಅನುಮಾನ ಪಡ್ತಿದ್ದೀರೋ? ದೇವರು ಈ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ಯಾಕೆ ಕಳವಳಗೊಳ್ಳುತ್ತೀರಿ?
ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ಯಾಕೆಂದರೆ ನಮ್ಮನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರು ಮಹೋನ್ನತನು. ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನನ್ನ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸ್ತಾನೆಂಬುದಾಗಿ ನೀವು ನಂಬಬೇಕು. ಅನುಮಾನ ಬೇಡ. ಕರ್ತನಲ್ಲಿ ಪ್ರಿಯರೇ, ಅನೇಕ ಜನರು ಹೇಳ್ತಾರೆ ಅನುಮಾನ ಪೆದ್ದ ರೋಗ ಅಂತೇಳಿ. ಅನುಮಾನ ಅನ್ನುವಂಥದ್ದು ಒಂದು ದೊಡ್ಡ ರೋಗ ಅಂತೆ. ಈ ರೋಗಕ್ಕೆ ಮದ್ದು ಯಾವುದು? ಈ ರೋಗಕ್ಕೆ ಮದ್ದು ಇಲ್ಲ. ಈ ರೋಗಕ್ಕೆ ಮದ್ದು ಯಾವುದೆಂಬುದಾಗಿ ಹೇಳುವಾಗ ದೇವರ ವಾಕ್ಯ. ನೀ ವಾಕ್ಯವನ್ನ ಕೇಳುವಾಗ ನಿಮ್ಮಲ್ಲಿ ನಂಬಿಕೆ ಉದ್ಭವ ಆಗುತ್ತದೆ. ನಿಮ್ಮಲ್ಲಿ ನಂಬಿಕೆ ಹೆಚ್ಚಾಗುವಾಗ ಅನುಮಾನ ಎಂಬಂತ ರೋಗ ನಿಮ್ಮನ್ನ ಬಿಟ್ಟು ಹೋಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನೆಲ್ಲವನ್ನ ಮಾಡಿ ಮುಗಿಸುತ್ತೇನೆ, ನಿನ್ನ ಅಗತ್ಯತೆಗಳೆಲ್ಲವನ್ನ ಪೂರೈಸುತ್ತೇನೆ. ಪರಲೋಕದ ತಂದೆಯ ದೇವರಿಗೆ ನಿಮ್ಮೆಲ್ಲ ಅಗತ್ಯತೆಗಳು ತಿಳಿದದೆ. ಆದ್ದರಿಂದ ಕಳವಳ ಬೇಡ, ಅನುಮಾನ ಬೇಡ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ರಿಂದ 29 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದನು. ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ತೋಮನಿಗೆ ಶಿಷ್ಯರು ಹೇಳ್ತಾರೆ, ಯೇಸು ಕ್ರಿಸ್ತನು ಸತ್ತು 3ನೇ ದಿವಸ ಎದ್ದು ಬಂದಿದ್ದಾನೆಂಬುದಾಗಿ ಹೇಳುವಾಗ ತೋಮನು ನಂಬುತ್ತಿಲ್ಲ. ತೋಮನು ಹೇಳ್ತಾನೆ, ಯೇಸು ಸ್ವಾಮಿ ಎದ್ದಿದ್ದಾನೆಂಬುದಾಗಿ ನಾನು ನಂಬಬೇಕಾದ್ರೆ ಆತನ ನೋಡಬೇಕು, ಆತನ ಗಾಯದ ಗುರುತುಗಳಲ್ಲಿ ನನ್ನ ಬೆರಳನ್ನ ಇಟ್ಟು ನೋಡಬೇಕು ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ತೋಮನಿಗೆ ಎಷ್ಟು ಅನುಮಾನ. ಇಂದು ಅನೇಕ ಜನರಿಗೆ ಅನುಮಾನ. ಈ ಕಾರ್ಯ ನನ್ನಿಂದ ಆಗ್ತದ? ಈ ಕೆಲಸವನ್ನ ನಾನು ಮಾಡಿ ಮುಗಿಸುತ್ತೇನ? ನನ್ನ ಕುಟುಂಬ ಸರಿ ಹೋಗುತ್ತದ? ನನ್ನ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತದ? ನನ್ನ ಅಗತ್ಯತೆಗಳು ಬೇಕಾದಷ್ಟು ಇದೆಯಲ್ಲ, ಏನು ಮಾಡುವುದು ಎಂಬುದಾಗಿ ಕಳ್ಳವಳ ಪಡುತ್ತಾರೆ, ಅನುಮಾನಗಳನ್ನ ಪಡುತ್ತಾರೆ. ಈ ತೋಮನು ಅನುಮಾನ ಪಟ್ಟನು. ಯೇಸು ಹೇಳ್ತಾ ಇದ್ದಾರೆ, ತೋಮನೇ ಇಲ್ಲಿ ಬಾ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವನಾಗು ಎಂದು ಹೇಳಿದನು. ಇದು ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಂಬದವನಾಗಿರಬೇಡ, ನಂಬುವವನಾಗು. ನಂಬದವನಾಗಿರಬೇಡ, ನಂಬುವವನಾಗು. ಯಾಕಂದರೆ ನಿಮ್ಮನ್ನ ಕರೆದ ದೇವರು ನಂಬಿಗಸ್ತನಾದ ದೇವರು. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ನಿಮ್ಮ ಜೀವಿತ ಕರ್ತನ ಹಸ್ತದಲ್ಲಿದೆ. ನಿಮ್ಮ ಕುಟುಂಬ ಕರ್ತನ ಕೈಯಲ್ಲಿದೆ. ಪರಲೋಕದ ತಂದೆಯಾದ ದೇವರಿಗೆ ನಿಮಗೇನೇನು ಅಗತ್ಯತೆಗಳಿದೆ ಎಂಬುದಾಗಿ ಆತನು ತಿಳಿದಿದ್ದಾನೆ. ಕಳವಳ ಬೇಡ, ಅನುಮಾನಗಳು ಬೇಡ. ಕರ್ತನಲ್ಲಿ ಪ್ರಿಯರೇ, ಅಲ್ಲಿ ತೋಮನೆ ಹೇಳ್ತಾ ಇದ್ದಾನೆ, ಆತನಿಗೆ ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ನೋಡಿ ನಂಬಿದ್ದಿ, ನೋಡದೆ ನಂಬುವವರು ಧನ್ಯರು. ನೀವು ನಂಬುವಾಗ ನೀವು ಧನ್ಯರಾಗ್ತೀರ. ಹೇಳ್ರಿ, ನನ್ನೊಟ್ಟಿಗೆ ಹೇಳ್ರಿ,
ಯೇಸುವೆ, ನಾನು ನಿನ್ನನ್ನು ನಂಬುತ್ತೇನೆ. ನನ್ನ ಜೀವಿತದಲ್ಲಿ ನೀನೆಲ್ಲವನ್ನ ಮಾಡಲು ಶಕ್ತನೆಂಬುದಾಗಿ ನಾನು ನಂಬುತ್ತೇನೆ. ನನ್ನ ಜೀವಿತದಲ್ಲಿ ಯಾವ ಯಾವ ಸಮಯದಲ್ಲಿ ಏನೇನು ಮಾಡಬೇಕೆಂಬುದಾಗಿ ನಿನಗೆ ತಿಳಿದದೆ ತಕ್ಕ ಸಮಯದಲ್ಲಿ ಎಲ್ಲವನ್ನ ನೀನು ಮಾಡಿ ಮುಗಿಸ್ತಿ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ನೀವು ಹೇಳಿ ದೇವರಲ್ಲಿ ನಂಬಿಕೆ ಇಟ್ಟು ಆ ನಂಬಿಕೆಯ ಮೂಲಕ ದೇವರನ್ನ ಘನಪಡಿಸುವಾಗ ನಿಮ್ಮ ಜೀವಿತದಲ್ಲಿ ಇಷ್ಟು ದಿನ ಏನು ತಡೆಗಳಿದ್ದವೋ ಆ ತಡೆಗಳನ್ನ ದೇವರು ತೆಗೆದುಹಾಕಿ ಏರಳುವಂತ ಆಶೀರ್ವಾದಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ನೋಡಲು ಸಾಧ್ಯ. ಯಾಕೆ ಆಶೀರ್ವಾದಗಳು ಬರುತ್ತಿಲ್ಲ ಎಂಬುದಾಗಿ ಹೇಳುವುದಾದ್ರೆ, ಕಳವಳ, ಅನುಮಾನಗಳು ಆಶೀರ್ವಾದಗಳಿಗೆ ತಡೆ. ಅದಕ್ಕಾಗಿ ದೇವರು ಹೇಳಿದರು, ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವಿ. ನೀವು ನಂಬುವಾಗ ದೇವರ ಮಹಿಮೆಯನ್ನ, ದೇವರ ಅದ್ಭುತಗಳನ್ನ, ದೇವರು ಮಾಡುವಂತ ಕಾರ್ಯಗಳನ್ನ ನೀವು ನೋಡ್ತೀರಾ. ಇಂದು ಈ ವಾಕ್ಯದ ಮೂಲಕ ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕಳವಳ ಬೇಡ, ಅನುಮಾನಗಳು ಬೇಡ. ನೋಡ್ರಿ, ಯೇಸು ಸ್ವಾಮಿ ಆತನು ಈ ಲೋಕದಲ್ಲಿ ನರಮನುಷ್ಯನಾಗಿ ಬಂದು ನಮ್ಮೆಲ್ಲರ ಪಾಪ ಶಾಪಕ್ಕಾಗಿ, ಆ ಪಾಪ ಶಾಪದ ಬಿಡುಗಡೆಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟು ಆತನು ಸತ್ತು 3ನೇ ದಿವಸ ಎದ್ದು ಬಂದು ಆತನು ಪರಲೋಕ ರಾಜ್ಯಕ್ಕೆ ಏರಿ ಹೋಗುವಾಗ ದೇವರು ಒಂದು ಮಾತನ್ನು ಹೇಳಿದರು. ನೋಡ್ರಿ, ಮತ್ತಾಯನ ಸುವಾರ್ತೆ 20ನೇ ವಚನದಲ್ಲಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ? ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ಹೇಳಿದರೆಂಬುದಾಗಿ ಹೇಳುವಾಗ ಗಮನಿಸಿರಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ದೇವರಾಗಿ ನಿಮ್ಮ ಜೀವಿತವನ್ನು ಅದ್ಭುತಕರವಾಗಿ ಮುನ್ನಡೆಸುವವನಾಗಿ, ನಿಮಗೆ ಆರೋಗ್ಯವಾಗಿ, ನಿಮಗೆ ಬಲವಾಗಿ, ಧೈರ್ಯವಾಗಿ, ಸಮಾಧಾನವಾಗಿ, ಆದರಣೆಯಾಗಿ, ಅದ್ಭುತಗಳನ್ನು ಮಾಡುವವನಾಗಿ, ನಿಮ್ಮನ್ನು ಪೋಷಿಸುವವನಾಗಿ, ನಿಮಗೆ ರಕ್ಷಣೆಯನ್ನು, ಸುಭದ್ರತೆಯನ್ನು ಕೊಡುವವನಾಗಿ, ಈ ಲೋಕದ ಜೀವಿತವೆಲ್ಲ ನಿಮ್ಮ ಜೊತೆಗಾರನಾಗಿ, ನಿಮಗೆ ಸರ್ವವೂ ಆಗಿ, ಅಂತ್ಯದಲ್ಲಿ ನಿತ್ಯ ಜೀವ ಕೊಡುವ ದೇವರಾಗಿ ನಿಮ್ಮ ಜೊತೆಯಲ್ಲೇ ಇರುವವನು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಕಳವಳ ಬೇಡ, ಅನುಮಾನಗಳು ಬೇಡ. ಕಳವಳ ಬೇಡವೇ ಬೇಡ, ಅನುಮಾನಗಳು ಬೇಡ. ಯಾಕಂದ್ರೆ ನಮ್ಮನ್ನ ಕರೆದ ದೇವರು ನಂಬಿಗಸ್ತನು. ಸಕಲವನ್ನ ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಆತನು ಮಾಡಿ ಮುಗಿಸುತ್ತಾನೆ. ಅನೇಕ ಜನರು ಕಳವಳದಲ್ಲಿರಬಹುದು, ಅನೇಕ ಜನರು ಅನುಮಾನ ಪಡುತ್ತಿರಬಹುದು. ನಾನು ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ, ನನ್ನ ಕುಟುಂಬದಲ್ಲಿ ಯಾವ ಕಾರ್ಯವೂ ನಡೆಯುತ್ತಿಲ್ಲ, ಪರಿಸ್ಥಿತಿಗಳು ಬದಲಾವಣೆ ಆಗಿಲ್ಲ ಎಂಬುದಾಗಿ ನೀವು ಕಳವಳ ಪಡುತ್ತಿದ್ದೀರೋ, ಅನುಮಾನಗಳನ್ನು ಪಡುತ್ತಿದ್ದೀರೋ, ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಜೀವಿತದಲ್ಲಿ ನಾನು ಎಲ್ಲವನ್ನ ಮಾಡಿ ಮುಗಿಸುತ್ತೇನೆ, ಕಳವಳ ಬೇಡ, ಅನುಮಾನ ಬೇಡ ಎಂಬುದಾಗಿ. ನೋಡ್ರಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ರಿಂದ 32 ವಚನದಲ್ಲಿ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಹಲ್ಲೇಲೂಯ.
ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಎಷ್ಟು ಅದ್ಭುತಕರವಾಗಿ ಬರೆಯಲ್ಪಟ್ಟಿದೆ. ಮಗನನ್ನೇ ಕೊಟ್ಟ ದೇವರು ಸಮಸ್ತವನ್ನ ಕೊಡದೆ ಇರುವನೇ. ಯೇಸು ಕ್ರಿಸ್ತನು ನಿಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟು ತನ್ನ ರಕ್ತವನ್ನೇ ಸುರಿಸಿದ ದೇವರು ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಆತನು ಅದ್ಭುತಕರವಾಗಿ ಅತಿಶಯಕರವಾಗಿ ಅನುಗ್ರಹಿಸಿಕೊಡಲು ಆತನು ಶಕ್ತನಾಗಿದ್ದಾನೆ. ವಾಕ್ಯ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನ ಈ ಲೋಕದಲ್ಲಿ ಯಾವ ವ್ಯಕ್ತಿಯಾಗಲಿ ಯಾವ ಶಕ್ತಿಯಾಗಲಿ ಎದುರಿಸಲು ಸಾಧ್ಯವಿಲ್ಲ. ವಾಕ್ಯ ಹೇಳ್ತದೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ. ನಿಮಗೆ ಸಮಸ್ತವನ್ನ ಅನುಗ್ರಹಿಸಿ ಕೊಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಹಾಗಾದ್ರೆ ನೀವೇನ್ ಮಾಡಬೇಕು? ನಿಮ್ಮ ಜೀವಿತದಲ್ಲಿ ಕಳವಳ ಬೇಡ, ಅನುಮಾನಗಳು ಬೇಡ. ನೀವು ದೇವರ ಮುಂದೆ ಅರಿಕೆ ಮಾಡ್ರಿ. ದೇವರೇ, ನನ್ನ ಜೀವಿತದಲ್ಲಿ ಇಷ್ಟು ದಿನ ಕಳವಳ ಪಟ್ಟಿದ್ದೇನೆ, ಅನುಮಾನಗಳನ್ನು ಪಟ್ಟಿದ್ದೇನೆ, ದಯವಿಟ್ಟು ನನ್ನನ್ನು ಮನ್ನಿಸಿರಿ. ನಾನು ನಂಬುತ್ತೇನೆ, ಇನ್ನು ಮುಂದೆ ನಂಬುತ್ತೇನೆ. ನನ್ನ ಜೀವಿತ ನಿನ್ನ ಕೈಯಲ್ಲಿದೆ, ನನ್ನ ಕುಟುಂಬ ನಿನ್ನ ಕೈಯಲ್ಲಿದೆ, ನಮ್ಮೆಲ್ಲರ ಪ್ರಾಣ ಆತ್ಮ ಶರೀರ ನಿನ್ನ ಕೈಯಲ್ಲಿದೆ. ನನ್ನ ಎಲ್ಲ ಅಗತ್ಯತೆಗಳು ನೀನು ಪೂರೈಸುವ ದೇವರು. ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ನನ್ನ ಅಗತ್ಯತೆಗಳ ಬಗ್ಗೆ ಎಲ್ಲವನ್ನ ತಿಳಿದ ದೇವರು ನೀನು. ನಾನು ನಿನ್ನನ್ನು ನಂಬುತ್ತೇನೆ. ಇನ್ನು ಮುಂದೆ ನನ್ನ ಜೀವಿತದಲ್ಲಿ ಕಳವಳ ಇರುವುದಿಲ್ಲ, ಅನುಮಾನಗಳು ಇರುವುದಿಲ್ಲ. ನಾನು ದೇವರನ್ನ ದೃಢವಾಗಿ ನಂಬುತ್ತೇನೆ. ದೇವರೇ, ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ ಎಂಬುದಾಗಿ ಹೇಳುವಾಗ ದೇವರ ದೈವಿಕ ಪ್ರಸನ್ನತೆ ನೀವಿರುವಂತಹ ಸ್ಥಳದಲ್ಲಿ ಇಳಿದು ಬರುತ್ತದೆ. ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಿಸಿ, ಯಾವ ರೀತಿ ಯೇಸು ಕ್ರಿಸ್ತನು ಆ ಶಿಷ್ಯರಿಗೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿ ಪವಿತ್ರಾತ್ಮನಿಂದ ತುಂಬಿಸಿದರು, ಅದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ಸಮಾಧಾನವನ್ನ, ಸಂತೋಷವನ್ನ ಅನುಗ್ರಹಿಸಿಕೊಟ್ಟು ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸಲು ಆತನು ಶಕ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಎಸಪ್ಪ, ನಾನು ನಿನ್ನ ನಂಬುತ್ತೇನೆ, ನನಗೆ ಕಳವಳ ಇಲ್ಲ, ಅನುಮಾನಗಳು ಇಲ್ಲ, ನೀನೆಲ್ಲವನ್ನ ಮಾಡಲು ಶಕ್ತನಾಗಿದೆ ಎಂಬುದಾಗಿ ನಂಬುತ್ತೇನೆ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಆತನು ಮಾಡಿ ಮುಗಿಸುತ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯಗಳಲ್ಲಿ ಅನುಮಾನಗಳು ಹುಟ್ಟುವುದೇಕೆ ಎಂಬುದಾಗಿ ಇಂದು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದೀರಿ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಎಸಪ್ಪ ನನ್ನ ಮನ್ನಿಸಿರಿ, ಕಳವಳ ಅನುಮಾನ ನನ್ನ ಜೀವಿತದಲ್ಲಿತ್ತು, ಇಂದು ಈ ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿದ್ದೀರಿ ಸ್ವಾಮಿ. ಇನ್ನು ಮುಂದೆ ನಾನು ಕಳವಳ ಪಡುವುದಿಲ್ಲ, ಅನುಮಾನಗಳನ್ನು ಪಡುವುದಿಲ್ಲ. ನಾನು ನಂಬುತ್ತೇನೆ ಎಂಬುದಾಗಿ ಹೇಳಿ ಎಸಪ್ಪ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ. ನನ್ನ ಪರಿಸ್ಥಿತಿಗಳನ್ನು ಬದಲಿಸಿರಿ, ನನ್ನ ಅಗತ್ಯತೆಗಳನ್ನು ಪೂರೈಸಿರಿ. ನೂತನ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡ್ರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು ಅವರನ್ನು ಸ್ವಾಮಿ ನಿನ್ನ ದೈವಿಕ ಬಲದಿಂದ, ಪವಿತ್ರಾತ್ಮನ ಬಲದಿಂದ ತುಂಬಿಸಿ ಅವರ ಜೀವಿತದಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ. ಅವರ ಅಗತ್ಯತೆಗಳನ್ನು ಸಂಧಿಸುವುದರ ಮೂಲಕವಾಗಿ, ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದರ ಮೂಲಕವಾಗಿ ಅವರ ಪರಿಸ್ಥಿತಿಗಳನ್ನು ಬದಲಿಸಿ ಅವನ್ನ ಆಶೀರ್ವಾದ ಮಾಡಿ ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ಮೂಲಕ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಕಳವಳ ಬೇಡ, ಅನುಮಾನಗಳು ಬೇಡ.
ನಿಮ್ಮನ್ನು ಕರೆದ ದೇವರು ನಂಬಿಗಸ್ತನು. ಆತನು ನಿಮ್ಮ ಜೊತೆಯಲ್ಲೇ ಇದ್ದು ಆತನೆಲ್ಲವನ್ನ ಮಾಡಿ ಮುಗಿಸಿ ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಅದ್ಭುತಕರವಾಗಿ ನಡೆಸಲು ಶಕ್ತನಾಗಿದ್ದಾನೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮರ ಆಳ್ವಿಕೆ, ಪರಿಶುದ್ಧಾತ್ಮರ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.